ಗೈಸ್ ಇದು ಫ್ರೈಡ್ ಚಿಕನ್ ರೆಸಿಪಿ. ಮೊದಲು ಮ್ಯಾರಿನೇಟ್ ಮಾಡ್ಕೋಬೇಕು, ಅದಕ್ಕೆ ಇದನ್ನೇ ಫಸ್ಟ್ ಮಾಡ್ಕೊಬೋಣ. ವಿಂಗ್ಸ್, ಲೆಗ್ ಪೀಸು ಮತ್ತು ಸ್ವಲ್ಪ ದಪ್ಪ ಇರೋ ಪೀಸ್ಗಳನ್ನ ತರಿಸ್ಕೋಬೇಕು. ಚಿಕನ್ ರೆಸಿಪಿಯಲ್ಲಿ ಮೊದಲು ಅಚ್ಕಾರದ ಪುಡಿ, ಗರಂ ಮಸಾಲೆ, ಪೆಪ್ಪರ್ ಪೌಡರ್, ಧನಿಯಾ ಪೌಡರ್ ಮತ್ತು ಇದು ಸೀಸನಿಂಗ್ಸ್ ಅಂತ ಬರುತ್ತೆ. ಆ್ಯಂಡ್ ಅರಿಶಿನ ಅರ್ಧ ಸ್ಪೂನು, ಏನೆಲ್ಲ ಒಂದೊಂದು ಸ್ಪೂನ್ ಸಾಕು. ಮತ್ತು ಇದು ಮ್ಯಾಗಿ ಪೌಡ್ರ್ ಬೇಕು ಅಂದರೆ ಹಾಕೋಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ನಿಮ್ಗೆ ಎಷ್ಟು ಉಪ್ಪು ಬೇಕೋ, ಎಷ್ಟು ಚಿಕನ್ ಕ್ವಾಂಟಿಟಿ ಇರುತ್ತೋ ಅಷ್ಟಕ್ಕೆ ಉಪ್ಪು ತೊಗೊಳ್ಳಿ. ಒಂದು ಚಿಕ್ಕ ನಿಂಬೆಹಣ್ಣು ಪೀಸು ಮತ್ತು ಮೊಸರು. ಇದಿಷ್ಟು ಮಸಾಲೆನೂ ಚಿಕನ್ಗೆ ಹಾಕೋಬೋದು. ಮೇಲೆ ಒಂಚೂರು ನಿಂಬೆಹಣ್ಣು, ಹಾಗೆ ಒಂಚೂರು ಮೊಸರು. ಜಾಸ್ತಿ ನೀರು ಬಿಟ್ಕೊಬಾರ್ದು ಫ್ರೈಡ್ ಚಿಕನ್ಗೆ ಮ್ಯಾರಿನೇಟ್ ಮಾಡಬೇಕಾದ್ರೆ, ಆವಾಗ ಅದು ಕೂರಲ್ಲ. ಅದ್ರ ಮೇಲ್ಗಡೆ ನಾವು ಏನು ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಹಾಕಿ ಫ್ರೈಡ್ ಚಿಕನ್ಗೆ ಎಣ್ಣೆಗೆ ಬಿಡಬೇಕಾದ್ರೆ ಅದು ಕೂರಲ್ಲ, ಬಿಚ್ಕೊಂಡ್ಬಿಡುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲಿ ಮಾಡ್ಕೊಳ್ಳಿ, ಸ್ಪೂನಲ್ಲಿ ಮಾಡಿದ್ರೆ ಅಷ್ಟು ನೀಟಾಗಿ ಆಗಲ್ಲ, ಅಷ್ಟು ನೀಟಾಗಿ ಮ್ಯಾರಿನೇಟ್ ಆಗಲ್ಲ. ಒಳಗಡೆ ಎಲ್ಲ ಇದು ಮಸಾಲೆ ಹಿಡಿಯಬೇಕು. ಇವಾಗ ಇದನ್ನು ಮುಚ್ಕೊಳ್ಳೋಣ, ಕ್ಯಾಪ್ ಹಾಕಿ. 30 to 40 ಮಿನಿಟ್ಸ್ ಮ್ಯಾರಿನೇಟ್ ಆಗಬೇಕು. ಗೈಸ್ ಇದು ಫ್ರೈಡ್ ಚಿಕನ್ಗೆ ರೆಡಿಯಾಗಿರುವಂಥ ರೆಸಿಪಿ. ಇದು ಆವಾಗಲೇ ಹೇಳಿದ್ದೀನಿ. ಇದರಲ್ಲಿ ಸೇಮ್ ಇದಕ್ಕೇನೇ ಹಾಕಿದ್ವೋ ಅದೇ ಥರ ಸ್ವಲ್ಪ ಹಾಕ್ಬೇಕು ಅಷ್ಟೇ. ಖಾರದ ಪುಡಿ, ಉಪ್ಪು, ಜೀರಿಗೆ ಪುಡಿ, ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡು ಮಿಕ್ಸ್. ಕಾರ್ನ್ಫ್ಲೋರ್ ಮತ್ತು ಮೈದಾ ಎರಡು ಮಿಕ್ಸ್ ಆಗಿದೆ. ಪೆಪ್ಪರ್ ಮತ್ತು ಸೀಸನಿಂಗ್ಸ್ ಮತ್ತು ಪೆರಿ ಪೆರಿ ಮಸಾಲೆ ಬೇಕು ಅಂದರೆ ಇದಕ್ಕೆ ಹಾಕೊಬೇಕು, ಪೆರಿ ಪೆರಿ ಮಸಾಲೆ. ಗೈಸ್ ಮತ್ತು ಇದರಲ್ಲಿ ಕಾರ್ನ್ಗಿಂತ ಮೈದಾ ಜಾಸ್ತಿ ಇರಬೇಕು ಕಾರ್ನ್ಫ್ಲೋರ್ಗಿಂತ. ಯಾಕಂದರೆ ಅದು ಸರಿಯಾಗಿ ಕೂರಲ್ಲ ಚಿಕನ್ ಮೇಲೆ, ಎಲ್ಲ ಡೈರೆಕ್ಟ್ ಹಂಗೆ ಬಂದ್ಬಿಡುತ್ತೆ. ಮೇಲ್ಗಡೆ ಲೇಯರ್ ಮಾತ್ರ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ 10 ಔಟ್ ಆಫ್ 2 ಅಂದರೆ 10% ನೀವು ಮೈದಾ ಹಾಕಿದ್ದೀರಾ ಅಂತಂದರೆ 2% ಅಷ್ಟು ಕಾರ್ನ್ಫ್ಲೋರ್ ಹಾಕೋಬೇಕು. ಅದು ಅಂದಾಜಲ್ಲಿ ಗೊತ್ತಾಗುತ್ತೆ ಆ ಥರ. ಯಾಕಂದರೆ ಕಾರ್ನ್ಫ್ಲೋರ್ ಜಾಸ್ತಿ ಹಾಕಬಾರ್ದು, ಮೈದಾ ಜಾಸ್ತಿ ಇರಬೇಕು. ಗೈಸ್ ಎಣ್ಣೆ ಕಾದಿದೆ, ನೀರು ರೆಡಿ ಮಾಡ್ಕೊಂಡಿದ್ದೀನಿ. ನೀರು ಏನಕ್ಕೆ ಅಂತಂದರೆ ಫಸ್ಟು ನಾವು ಚಿಕನ್ ತಗೊಂಡು ಹೀಗೆ ಡಿಪ್ ಮಾಡಿಕೊಂಡು, ಅದಾದಮೇಲೆ ವಾಟರ್ಗೆ ಡಿಪ್ ಮಾಡಬೇಕು. ವಾಟರ್ಗೆ ಡಿಪ್ ಮಾಡಿ ಮತ್ತೆ ಎತ್ಕೊಂಡು, ನಿಮಗೆ ಜಾಸ್ತಿ ಕ್ರಂಚಿನೆಸ್ ಬೇಕು ಅಂದರೆ, ಮೇಲ್ಗಡೆ ಎಕ್ಸ್ಟ್ರಾ ಲೇಯರ್ ಬೇಕು ಅಂದರೆ ಇನ್ನೊಂದ್ಸಲ ಹಾಕೊಬೋದು, ಇಲ್ಲ ಡೈರೆಕ್ಟ್ ಎಣ್ಣೆಗೆ ನೀವು ಬಿಡ್ಬೋದು. ಮೇಲ್ಗಡೆ ಎಕ್ಸ್ಟ್ರಾ ಲೇಯರ್ ಇದ್ದರೆ ಚೆನ್ನಾಗಿರುತ್ತೆ KFC ಚಿಕನ್ನಲ್ಲೆಲ್ಲ, ಫ್ರೈಡ್ ಚಿಕನ್ನಲ್ಲಿ. ಸೊ ಅದಕ್ಕೆ ಮೇಲ್ಗಡೆ ಎಕ್ಸ್ಟ್ರಾ ಲೇಯರ್ ಬೇಕು ಅಂದರೆ ಹಾಕೋಬೋದು. ಅದಾದಮೇಲೆ ಹಿಂಗೆ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಗ್ಯಾಪ್ಸ್ ಗೊತ್ತಾಗುತ್ತೆ. ಇಲ್ಲಾಂದರೆ ಮಾಮೂಲಿ ನಾರ್ಮಲ್ ಕಬಾಬ್ ಥರ ಆಗ್ಬಿಡುತ್ತೆ. ಹಿಂಗೆ ಒಂದು 2-3 ಸಲ ಶೇಕ್ ಮಾಡಿಬಿಟ್ಟು ಡೈರೆಕ್ಟ್ ಆಯಿಲ್ಗೆ ಬಿಟ್ಬಿಡಿ. ಯಾರ್ಯಾರು ಈ ಫ್ರೈಡ್ ಚಿಕನ್ ಟ್ರೈ ಮಾಡಿಲ್ಲ, ನಿಮ್ಮ ಮನೇಲೇ ಟ್ರೈ ಮಾಡಿ. KFCಗಿಂತ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೋಡಿ KFC ಚಿಕನ್ ಥರನೇ ಬರ್ತಿದೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಬಂದಿದೆ ಫ್ರೈಡ್ ಚಿಕನ್ ಥರ. ನೋಡಿ ಇದು ಪರ್ಫೆಕ್ಟಾಗಿ ಬಂದಿದೆ, ಪರ್ಫೆಕ್ಟಾಗಿ KFC ಚಿಕನ್ ಥರ ಬಂದಿದೆ. ಗೈಸ್ ಫ್ರೈಡ್ ಚಿಕನ್ಗೆ ಮಯೋನೀಸ್ ರೆಡಿ ಮಾಡ್ತಾ ಇದ್ದೀನಿ. ಮಯೋನೀಸ್ಗೆ ಸಕ್ಕರೆ, ಒಂದು 5-6 ಬೆಳ್ಳುಳ್ಳಿ, ಒಂದು 10-15 ಕಾಳು
ಮೆಣಸು, ಹಾಗೆ ಲೈಟಾಗಿ ಉಪ್ಪು ಲೈಸ್ಟನ್ನು ಹಾಕ್ಬಿಟ್ಟು ಒಂದ್ಸಲ ಗ್ರೈಂಡ್ ಮಾಡ್ಕೊಬಿಡಿ. ಹೀಗೆ ಲೈಟಾಗಿ ಒಂದು 5 ಸೆಕೆಂಡ್ ರುಬ್ಕೊಂಡು ಇದಕ್ಕೆ 1 ಮೊಟ್ಟೆ ಹಾಕೊಳ್ಳಿ. ಒಂದು ಮೊಟ್ಟೆ ಹಾಕೊಂಡು ರುಬ್ಕೊಂಡ್ಮೇಲೆ ಈ ಥರ ಆಗುತ್ತೆ. ಇದಾದ್ಮೇಲೆ ಇದಕ್ಕೆ ಲಿಮಿಟ್ ಅಂದರೆ ನೀವು ನೋಡ್ಕೋಬೇಕು, ಅಳತೆ ಪ್ರಕಾರ ಆಯಿಲ್ ಹಾಕೋಬೇಕು. ಆಯಿಲ್ ಇದು ತಿಕ್ ಪೇಸ್ಟ್ ಆಗೋ ಥರ ಆಯಿಲ್ ಹಾಕ್ತಾ ಇರಬೇಕು. ಸ್ವಲ್ಪನೇ ಹಾಕಿ ನೋಡ್ಕೊಳ್ಳಿ. ಹಂಗೆ ಲೈಟಾಗಿ ಒಂದು ಕ್ಯಾಪಲ್ಲಿ ವಿನಿಗರ್ ಹಾಕೊತ ಇದ್ದೀನಿ. ಗಾಯ್ಸ್, ನನಗೆ ಈ ಥರ ಜಾಸ್ತಿ ತಿಕ್ಕಾಗಿದ್ರೆ ಇಷ್ಟ ಆಗಲ್ಲ, ಈ ಥರ ಇದ್ದರೆ ಇಷ್ಟ ಆಗುತ್ತೆ. ಸೊ ನಾನು ಅದಕ್ಕೆ ಇಷ್ಟು ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ತಿಕ್ಕಾಗಬೇಕು ಅಂದರೆ ಇನ್ನೂ ಸ್ವಲ್ಪ ಆಯಿಲ್ ಹಾಕೋಬೇಕು. ಎಲ್ಲ ಚಿಕನ್ ಪರ್ಫೆಕ್ಟಾಗಿ ಆಗಿದೆ, ಇದೊಂದು ಮಾತ್ರ ಸ್ವಲ್ಪ ಸರಿಯಾಗಿ ಬರಲಿಲ್ಲ. ಮಾಯೋನೀಸ್ ರೆಡಿಯಾಗಿದೆ, ಬನ್ನಿ ಇವಾಗ ಫ್ರೈಡ್ ಚಿಕನ್ ಟ್ರೈ ಮಾಡ್ತೀನಿ.